ನೋಡಿ, ಸಿದ್ದರಾಮಯ್ಯನವರು ಈ ಲೆವೆಲ್ಗೆ ಡಿ ಕೆ ಶಿವಕುಮಾರ್ ಅವರಿಗೆ ಡೈರೆಕ್ಟ್ ಆಗಿ ಟಕ್ಕರ್ ಕೊಟ್ಟಿದ್ದಾರೆ. ಆದ್ರೆ ಯಾರಿಗೂ ಗೊತ್ತೇ ಆಗ್ಲಿಲ್ಲ. ಮುಟ್ಟು ನೋಡ್ಕೊಳಂಗ್ ಕೊಟ್ಟಿದ್ದಾರೆ. ಆದ್ರೆ ಯಾರು ಇದನ್ನ ವಿಶ್ಲೇಷಣೆ ಮಾಡ್ತಾ ಇಲ್ಲ. ಇವತ್ತೇ ಬಜೆಟ್ ಅಲ್ಲೇ ಕೊಟ್ಟಿರೋ ಟಕ್ಕರ್ ಇದು. ಯಾವ ರೂಪದಲ್ಲಿ ಏನ್ ಟಕ್ಕರ್ ಕೊಟ್ಟರು ಡಿ ಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯನವರು? ಒಂದೆರಡಲ್ಲ, ನಾನು ನಿಮಗೆ ಪಟ್ಟಿ ಹೇಳ್ತೀನಿ. ಪಾಯಿಂಟ್ ಬೈ ಪಾಯಿಂಟ್, ನಂಬರ್ 1, ನಂಬರ್ 2, ನಂಬರ್ 3, ನಂಬರ್ 4, ನಂಬರ್ 5, ಬಹುಶಃ ನಂಬರ್ 19 ಇರುತ್ತದು. ಪ್ರತಿಯೊಂದನ್ನು ನೀವು ಒಪ್ಪಿರ್ತೀರಿ, ಅಷ್ಟಿದೆ. ಹೆಂಗ್ ಕೊಟ್ಟಿದ್ದಾರೆ ಅಂದ್ರೆ ಮುಟ್ಟು ನೋಡ್ಕೋಬೇಕು ಅಂದ್ರೆ ಆ ರೀತಿ ಕೊಟ್ಟಿದ್ದಾರೆ. ನೀವೇ ಒಪ್ತೀರಿ ನಾ ಹೇಳೋ ಪಾಯಿಂಟ್ಸ್ ಅನ್ನ ಕೇಳಿದ್ರೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವ್ರ ನಡುವೆ ಮುಸ್ಕಿನ ಗುದ್ದಾಟ ಹೊಸ್ತೇನಲ್ಲ, ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ಬಜೆಟ್ ಅಲ್ಲಿ ಹಿಂಗ್ ಕೊಡ್ತಾರೆ ಅಂತ ಯಾರು ಭಾವಿಸಿರ್ಲಿಲ್ಲ. ಮತ್ತು ಬಹಳ ಜನಕ್ಕೆ ಇದು ಅರ್ಥವೇ ಆಗಿಲ್ಲ ಕಣ್ರಿ. ಆ ರೀತಿ ಈಗ ಶಾಲ್ ಸುತ್ಕೊಂಡು ಹೊಡೆಯೋದು ಅಂತಾರಲ್ಲ, ಹಂಗಾಗಿದೆ ಇದು. ಏನಾಗಿದೆ ಹಾಗಾದ್ರೆ? ಯಾವ ರೀತಿ ಸಿದ್ದರಾಮಯ್ಯನವರು ಟಕ್ಕರ್ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ? ಸಿದ್ದರಾಮಯ್ಯನವರು ಈಗ ಒಂದು ಫೈಟ್ ನಡೀತಿತ್ತಲ್ಲ, ಇಂಟರ್ನಲ್ ಫೈಟ್, ಆ ಫೈಟ್ ಅಲ್ಲಿ ಕೊಟ್ಟಿರೋ ಟಕ್ಕರ್ ಯಾವುದು? ಆ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಟ್ಟಿದ್ದಾರೆ. ಡೈರೆಕ್ಟ್ ಹಿಟ್ ಇದು. ಅವರ ಇಂಟರ್ನಲ್ ಫೈಟ್ ನ ಡೈರೆಕ್ಟ್ ಹಿಟ್ ಅಂತ ಹೇಳಿದೆ. ಯಾವ ರೀತಿ, ಏನು ಮಾಡಿದ್ದಾರೆ ನೋಡಿ. ರಾಜಕಾರಣಿಗಳ ವಿಶೇಷತೆ ಅದು. ಅವರ ನಡುವೆ ಎಷ್ಟು ಗುದ್ದಾಟ ಇರುತ್ತೆ, ಎಷ್ಟು ಜಗಳ ಇರುತ್ತೆ, ಒಂದು ಕುರ್ಚಿಗೋಸ್ಕರ ಹೊಡೆದಾಡ್ಕತಾ ಇರ್ತಾರೆ. ಆದ್ರೆ ಎದುರುಗಡೆ ಕ್ಯಾಮ್ರಾಗಳ ಎದುರುಗಡೆ ಏನ್ ಶೇಕ್ ಹ್ಯಾಂಡು, ಏನ್ ನಗು, ಏನ್ ಮಾತು, ಅಪೂರ್ವ ಸಹೋದರರು ಅಂತ ಹೇಳ್ಬೇಕು. ಆ ರೀತಿ ಇರುತ್ತೆ ಮೀಡಿಯಾ ಎದುರುಗಡೆ ಅವ್ರ ರಿಯಾಕ್ಷನ್. ಇವತ್ತು ನೀವು ನೋಡಿದ್ದು ಅದನ್ನೇ. ಎದುರುಗಡೆ ನೋಡಿದ್ದು ಸಿದ್ದರಾಮಯ್ಯನವರ ಸೀಟಿನ ಪಕ್ಕದಲ್ಲಿ ಕೂತ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಶೇಕ್ ಹ್ಯಾಂಡ್ ಕೊಟ್ಟಿದ್ದೇನು, ನಕ್ಕಿದ್ದೇನು, ಹೊರಗಡೆ ಒಂದು ಬಜೆಟ್ ಅನ್ನ ಕೊಂಡಾಡಿದ್ದೇನು. ನೋಡಿದ್ರೆ ಅದನ್ನ ಹೇಳ್ದಲ್ಲ, ಅಪೂರ್ವ ಸಹೋದರಂಗಳು. ಆ ರೀತಿ ಇತ್ತು ರಿಯಾಕ್ಷನ್. ಆದ್ರೆ ಒಳ ಏಟು ಹೇಗಿತ್ತು, ಒಳಗೆ ಕೊಟ್ಟಂತ ಟಕ್ಕರ್ ಹೆಂಗಿತ್ತು, ಅದು ಬಹಳ ಇಂಪಾರ್ಟೆಂಟ್. ನೋಡಿ, ಇವತ್ತು ಬಜೆಟ್ ನೀವು ನೋಡಿದ್ರಿ. ಬಜೆಟ್ನ ಹೈಲೈಟ್ ಏನು? ಇವತ್ತಿನ ಬಜೆಟ್ನ ಹೈಲೈಟ್ ಏನಪ್ಪ ನಿಮ್ಮ ಪ್ರಕಾರ? ಬಹಳಷ್ಟಿದೆ. ಆದ್ರೆ ಚರ್ಚೆಯ ಕೇಂದ್ರ ಬಿಂದು ಆಗಿರೋದು ಯಾವುದು ನೋಡಿ? ಚರ್ಚೆಯ ಕೇಂದ್ರ ಬಿಂದು ಆಗಿರೋದು ಅಂದ್ರೆ ಎಲ್ಲ ಮಾಧ್ಯಮಗಳಲ್ಲೂ ಚರ್ಚೆ ಮಾಡ್ತಾ ಇದ್ದಾರೆ. ಏನಂತ? ಎಲ್ಲೋ ಅಲ್ಪಸಂಖ್ಯಾತರ ಪರವಾಗಿ ಬಜೆಟ್ ಇದೆ ಅನ್ನುವ ಅರ್ಥದಲ್ಲಿ ಚರ್ಚೆ ನಡೀತಾ ಇದೆ. ಅದರಲ್ಲೂ ಬಿಜೆಪಿಯವರಂತೂ ಕಟು ಟೀಕೆಯನ್ನು ಮಾಡಿದ್ದಾರೆ. ಇದು ಹಲಾಲ್ ಬಜೆಟ್, ಸಾಬ್ರು ಬಜೆಟ್. ಯತ್ನಾಳಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಇದು ಜಮೀರ್ ಅಹಮದ್ ಖಾನ್ ಬಜೆಟ್, ಸಾಬ್ರು ಬಜೆಟ್, ಪಾಕಿಸ್ತಾನದ ಬಜೆಟ್ ಅಂತಾನೂ ಹೇಳ್ಬಿಟ್ರು ಯತ್ನಾಳ್ ಅವರು. ಆ ಲೆವೆಲ್ಗೆ ಈ ಬಜೆಟ್ ನ ಟೀಕೆ ಮಾಡ್ತಾ ಇದ್ದಾರೆ. ಅದಕ್ಕೂ ಡಿ ಕೆ ಶಿವಕುಮಾರ್ ಅವ್ರಿಗೂ ಟಕ್ಕರ್ ಕೊಟ್ಟಿದ್ದಕ್ಕೂ ಏನ್ ಸಂಬಂಧ ಅಂತ ನೀವು ಕೇಳಬಹುದು. ಡೈರೆಕ್ಟ್ ಕನೆಕ್ಷನ್ ಇದೆ, ನೇರ ಸಂಬಂಧ ಇದೆ. ಹೇಳ್ತೀನಿ ನಾನು ನಿಮಗೆ. ಹೇಳದ್ನಲ್ಲ, ಪಾಯಿಂಟ್ಸ್ ಇದೆ ಅಂತ ಹೇಳಿದೆ. ಆ ಪಾಯಿಂಟ್ಸ್ ಒಂದೊಂದು ಪಾಯಿಂಟ್ಸ್ ಕೇಳಿದ್ರು ನೀವೇ ಒಪ್ತೀರಿ. ನೋಡಿ, ಸಿದ್ದರಾಮಯ್ಯನವರು ಯಾವ ಕಾರಣಕ್ಕಾಗಿ ಈ ಬಜೆಟ್ನ ಅಲ್ಪಸಂಖ್ಯಾತರ ಪರವಾಗಿದೆ ಅಂತ ಹೇಳಿ ಟೀಕೆಗೆ ಗುರಿಯಾಗಿದೆ ಅಂದ್ರೆ, ಈಗ ಬಿಜೆಪಿಯವರೆಲ್ಲ ಯಾವ ಕಾರಣಕ್ಕಾಗಿ ಸಿದ್ದರಾಮಯ್ಯನವ್ರನ್ನ ಟೀಕೆ ಮಾಡ್ತಿದ್ದಾರೆ, ಇದು ಹಲಾಲ್ ಬಜೆಟ್ ಅಂತ ಟೀಕೆ ಮಾಡ್ತಾ ಇದ್ದಾರೆ, ಇದು ಪಾಕಿಸ್ತಾನಿ ಬಜೆಟ್ ಅಂತ ಟೀಕೆ ಮಾಡ್ತಿದ್ದಾರೆ ಅಂದ್ರೆ, ಅದರಲ್ಲಿ ಕೆಲವು ಯೋಜನೆಗಳನ್ನ ಅಲ್ಪಸಂಖ್ಯಾತ ವರ್ಗಕ್ಕೆ ಅಂತಾನೆ ಘೋಷಣೆ ಮಾಡಿದ್ದಾರೆ. ಅದೇ ನಾ ಹೇಳ್ತೀನಿ ನೋಡಿ, ಎಂತೆಂಥದ್ದೆಲ್ಲ ಅನೌನ್ಸ್ಮೆಂಟ್ ಆಗಿದೆ ಅಂದ್ರೆ ಬಹುಶಃ ಇಷ್ಟೆಲ್ಲ ಮಾಡ್ಬೋದು ಅಂತ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ನೋಡಿ, ಒಂದೊಂದಾಗಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ವಿದೇಶದಲ್ಲಿ ವ್ಯಾಸಂಗ ಮಾಡಲಿಕ್ಕೆ ಹೋದ್ರೆ ಇಲ್ಲಿವರೆಗೂ ಇತ್ತು ಮುಸಲ್ಮಾನರಿಗೆ 20 ಲಕ್ಷ ರೂಪಾಯಿ ಕೊಡ್ತಾ ಇದ್ರು. ಅದನ್ನ 30 ಲಕ್ಷ ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. 10 ಲಕ್ಷ ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಓಕೆ, ಫೈನ್. ಅದರ ಜೊತೆಗೆ ಅಲ್ಪಸಂಖ್ಯಾತರ ಕಾಲನಿಗಳಿಗೆ 1,000 ಕೋಟಿ ರೂಪಾಯಿಗಳ ಅನುದಾನವನ್ನ ಘೋಷಣೆ ಮಾಡಿದ್ದಾರೆ. 1,000 ಕೋಟಿ. ಹಾಗೆ ಅಲ್ಪಸಂಖ್ಯಾತ ಸಮುದಾಯದವರು ನವೋದ್ಯಮಗಳನ್ನ, ಸ್ಟಾರ್ಟ್ಅಪ್ಗಳನ್ನ ಏನ್ ಮಾಡ್ತಾರಲ್ಲ, ಅವರಿಗೆ ವಿಶೇಷವಾದ ನೆರವನ್ನ, ಆರ್ಥಿಕ ನೆರವನ್ನ ಘೋಷಣೆ ಮಾಡಿದ್ದಾರೆ. ಹಾಗೆ ಅಲ್ಪಸಂಖ್ಯಾತ ಸಮುದಾಯದವರು ಸರಳ ವಿವಾಹ ಆದ್ರೆ ಅವರಿಗೆ 50,000 ರೂಪಾಯಿಗಳನ್ನ ನೆರವು ಕೊಡುವಂತ ಯೋಜನೆಯನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಹಾಗೆ ಉರ್ದು ಶಾಲೆಗಳಿಗೆ 100 ಕೋಟಿ ರೂಪಾಯಿ. ಹಾಗೆ ಉರ್ದು ಶಾಲೆಗಳು ಈಗಾಗಲೇ ಇದೆಯಪ್ಪ, ಅದಕ್ಕೆ ಹೈಟೆಕ್ ಟಚ್ ಕೊಡಬೇಕು ಅಂದ್ರೆ ಅದಕ್ಕೆ ಮತ್ತೆ 100 ಕೋಟಿ ರೂಪಾಯಿ. ನೀವು ಲೆಕ್ಕ ಹಾಕ್ತಾ ಹೋಗಿ ಎಷ್ಟಾಗುತ್ತೆ ಅಂತೇಳಿ. KADB ಅಂತೇಳಿ ಈಗ ಭೂ ಹಂಚಿಕೆ ಮಾಡುವಂತಹ ಕೈಗಾರಿಕೆಗಳಿಗೆಲ್ಲ ಭೂಮಿ ಕೊಡ್ತಾರೆ. ಆ ಸಂಸ್ಥೆಯಿಂದ ಮುಸಲ್ಮಾನರಿಗೆ ಭೂಮಿಯನ್ನು ಕೊಡಬೇಕು. ಆ ಕಾರಣಕ್ಕಾಗಿ 20% ಮೀಸಲಾತಿಯನ್ನ ಮುಸಲ್ಮಾನ್ ಸಮುದಾಯದವರಿಗೆ ಈಗ ನಿಗದಿ ಮಾಡಿದ್ದಾರೆ. ಅಲ್ಲಿಗೆ ಕೈಗಾರಿಕೆಯಲ್ಲೂ ಕೂಡ
ಮುಸಲ್ಮಾನರಿಗೆ ಈ ಮೂಲಕ ಮೀಸಲಾತಿ ಸಿಗ್ತಾ ಇದೆ ಅನ್ನುವಂಥದ್ದು. ಹಾಗೆ ಸುಮಾರು 250 ಮೌಲಾನಾ ಆಜಾದ್ ಶಾಲೆಗಳನ್ನ ಉನ್ನತೀಕರಣ ಮಾಡೋದು, ಅದಕ್ಕೂ ಕೂಡ ಯೋಜನೆಯನ್ನ ಘೋಷಣೆ ಮಾಡಿದ್ದಾರೆ. ಹಜ್ ಭವನದಲ್ಲಿ ಮೂಲ ಸೌಕರ್ಯವನ್ನ ಹೆಚ್ಚಳ ಮಾಡಲಿಕ್ಕೆ ಅನುದಾನವನ್ನ ಘೋಷಣೆ ಮಾಡಿದ್ದಾರೆ. ಅಲ್ಪಸಂಖ್ಯಾತ ಮಹಿಳೆಯರಿಗೋಸ್ಕರನೇ 16 ಕಾಲೇಜುಗಳನ್ನ ನಿರ್ಮಾಣ ಮಾಡ್ತೀವಿ ಅನ್ನುವಂಥ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ವೃತ್ತಿಪರ ಕೋರ್ಸ್ಗೆ ಯಾರಾದರೂ ಮುಸಲ್ಮಾನರು ಸೇರ್ತಾರೆ ಅಂದ್ರೆ ಅವರಿಗೆ ಶುಲ್ಕದಲ್ಲೂ ಕೂಡ ರಿಯಾಯಿತಿ ಕೊಡ್ತೀವಿ ಅನ್ನುವಂಥ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಹಾಗೆ ಅಲ್ಪಸಂಖ್ಯಾತರ ಬಾಹುಳ್ಯ ಇರುವಂತಹ ಪ್ರದೇಶದಲ್ಲೇ ITI ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತೇವೆ ಅನ್ನುವಂಥ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ಏನೋ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾರಪ್ಪ ಮುಸಲ್ಮಾನರು, ಅವರಿಗೆ 50 ಲಕ್ಷ ರೂಪಾಯಿಗಳ ಅನುದಾನ ಕೊಡ್ತೀವಿ ಅನ್ನುವಂಥ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಇನ್ನು ಮದರಸಗಳು, ಅಲ್ಲಿ ಕಂಪ್ಯೂಟರ್, ಸ್ಮಾರ್ಟ್ ಬೋರ್ಡ್, ಈ ರೀತಿ ಅತ್ಯಾಧುನಿಕ ಉಪಕರಣಗಳನ್ನ ಒದಗಿಸಿಕೊಡ್ತೇವೆ ಅನ್ನುವಂಥ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ವಕ್ಫ್ ಆಸ್ತಿ ರಕ್ಷಣೆಗೆ 150 ಕೋಟಿ ರೂಪಾಯಿಗಳನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ವಕ್ಫ್ ಎಲ್ಲೆಲ್ಲಿ ಖಾಲಿ ಇದೆಯೋ ಅದರ ರಕ್ಷಣೆ, ಎಲ್ಲೆಲ್ಲೋ ಖಾಲಿ ಬಿದ್ದಿದೆ ವಕ್ಫ್ ಆಸ್ತಿಗಳು, ಅದರ ರಕ್ಷಣೆಗೋಸ್ಕರ 150 ಕೋಟಿ ರೂಪಾಯಿ ಅಂತ ಅದು. ಹಾಗೆ ಸುಮಾರು 2500 ಅಲ್ಪಸಂಖ್ಯಾತ ವಿದ್ಯಾರ್ಥಿನಿಯರಿಗೆ ಆತ್ಮರಕ್ಷಣೆಯನ್ನು ಕಲಿಸ್ಲಿಕ್ಕೋಸ್ಕರ ಬೇಕಾದಂತ ಸೌಲಭ್ಯ ಹಾಗೂ ಅನುದಾನ, ಇದು 19ನೇ ಪಾಯಿಂಟ್, ಇಷ್ಟನ್ನು ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ 19 ಪಾಯಿಂಟ್ಸ್ಗೂ DK ಶಿವಕುಮಾರ್ ಅವ್ರಿಗೂ ಏನ್ ಸಂಬಂಧ? ನೀವು ಸ್ವಲ್ಪ ಹಿಂದಕ್ಕೆ ಹೋಗಿ, ಈ ನಟ್ಟು ಬೋಲ್ಟ್ಗಿಂತ ಚೂರು ಹಿಂದೆ ಹೋಗಿ. ನೀವು ನಟ್ಟು ಬೋಲ್ಟ್ ಎಲ್ಲ ನೋಡಿದಿರಿ, ಅದಕ್ಕಿಂತ ಸ್ವಲ್ಪ ಹಿಂದೆ ಬನ್ನಿ. ನೋಡಿ, ನಟ್ಟು ಬೋಲ್ಟ್ಗಿಂತ ಮೊದಲು DK ಶಿವಕುಮಾರ್ ಅವರು ಸುದ್ದಿಯಲ್ಲಿದ್ದು ಯಾವ ವಿಚಾರದಲ್ಲಿ? ಒಂದು ಹಿಂದುತ್ವದ ಚರ್ಚೆ ನಡೆದಿತ್ತಲ್ಲ. ಈಗ ನಟ್ಟು ಬೋಲ್ಟ್ ಬಂದ್ಮೇಲೆ ಅದನ್ನು ಮರ್ತು ಬಿಟ್ಟಿದ್ದಾರೆ ಬಹಳ ಜನ. ಎಲ್ಲಿಂದ ಶುರು ಆಯ್ತದೋ? ಮೋದಿ ಅವ್ರನ್ನ ಹೋಗಿ ಭೇಟಿಯಾಗಿದ್ದು, ಮೋದಿಯವರು ಬೆಂಗಳೂರಿಗೆ ಬಂದಾಗ ಇವರೇ ಮುಂದೆ ಹೋಗಿ ನಿಂತು ಬೊಕ್ಕೆ ಕೊಟ್ಟು ಸ್ವಾಗತ ಕೋರಿದ್ದು. ಅದಾದ ನಂತರ ಅಷ್ಟೇ ಆಗಿದ್ದಿದ್ರೆ ಓಕೆ, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿರೋಧ ಮಾಡಿದ ನಂತರವೂ ಕೂಡ ಅದೇ ಕುಂಭಮೇಳಕ್ಕೆ ಹೋಗಿದ್ದು, ಕುಂಭಮೇಳದ ವ್ಯವಸ್ಥೆಯನ್ನು ಶ್ಲಾಘಿಸಿದ್ದು. ಬರೀ ಶ್ಲಾಘನೆ ಮಾಡಿದ್ರೆ ಮುಗಿತು ಅನ್ಕೋತಿದ್ರು. ಮತ್ತೆ ಲೆಟರ್ ಬರೆದ್ರು ಯೋಗಿ ಆದಿತ್ಯನಾಥ್ ಅವರಿಗೆ, ಕುಂಭಮೇಳದ ವ್ಯವಸ್ಥೆ ಬಹಳ ಅದ್ಭುತವಾಗಿದೆ ಅಂತೇಳಿ ಲೆಟರ್ ಬರೆದ್ರು. ಅದಿನ್ನೂ ಮರೆಯೋದಕ್ಕೂ ಮೊದಲೇ ಇಲ್ಲೇ ಕೊಯಮತ್ತೂರು ತಮಿಳುನಾಡಲ್ಲಿ ಸದ್ಗುರು ಅವರ ಕಾರ್ಯಕ್ರಮ ಶಿವರಾತ್ರಿಯದ್ದು ಹೋಗಿ ಅಮಿತ್ ಶಾ ಅವ್ರ ಜೊತೆ ವೇದಿಕೆಯನ್ನು ಹಂಚ್ಕೊಂಡ್ರು. ಅದಕ್ಕೂ ಮೊದಲು ಬೆಳಗಾವಿಯಲ್ಲಿ ನೀವು ನೋಡಿದ್ರೆ ಎಲ್ಲ ಗೊತ್ತಿಲ್ಲ, ಅಲ್ಲೂ ಒಂದು ಕಾರ್ಯಕ್ರಮ ಮಾಡಿದ್ರು. ಅದೆಷ್ಟು 101 ಕೊಡ ಅಭಿಷೇಕ, ಹಾಲಿನ ಅಭಿಷೇಕ ಮಾಡಿದ್ರು ಶಿವಲಿಂಗಕ್ಕೆ. ಆ ಫೋಟೋನೆಲ್ಲ ರಿಲೀಸ್ ಮಾಡಿದ್ರು. ಅದು ಅವರ ಧಾರ್ಮಿಕ ನಂಬಿಕೆ ಅಂತ ಅನ್ಕೊಳ್ಳೋಣ. ಆದ್ರೆ ರಾಜಕೀಯವಾಗಿ ಕೆಲವು ಸಂದೇಶಗಳನ್ನ ಕೊಡ್ತಾ ಹೋದ್ರಲ್ಲ, ಅಲ್ಲೆಲ್ಲೋ ರಾಜಸ್ಥಾನಕ್ಕೆ ಹೋಗಿ ಕೂತ್ಕೊಂಡು, ಅಲ್ಲಿ ಉದಯಪುರಲ್ಲಿ ಕೂತ್ಕೊಂಡು ಮೋದಿ ಅವರ ಚಿತ್ರನ ಬ್ಯಾಕ್ ಗ್ರೌಂಡ್ ಅಲ್ಲಿ ಇಟ್ಕೊಂಡು, ಇಲ್ಲ ನಾನು ಯೋಗಿ ಆದಿತ್ಯನಾಥ್ ಅವರ ವ್ಯವಸ್ಥೆಯನ್ನ ಶ್ಲಾಘಿಸಿದ್ದೇನೆ, ಅದ್ರ ಬಗ್ಗೆ ನಾನೀಗ ಮಾತಾಡಕ್ ಹೋಗಲ್ಲ, ಅಲ್ಲಿ ಆಗಿರುವಂತ ಅವ್ಯವಸ್ಥೆಯ ಬಗ್ಗೆ ಮಾತಾಡಲ್ಲ ಅಂತ ಹೇಳಿದ್ರಲ್ಲ. ಈ ರೀತಿ ಹಲವಾರು ಚರ್ಚೆ ನಡೆದಿತ್ತು. ಅಂದ್ರೆ DK ಶಿವಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ಗೆ ಮೆಸೇಜ್ ಕೊಡುವ ಪ್ರಯತ್ನದ ಭಾಗವಾಗಿ ಹಿಂದುತ್ವದ ಪರ ಅನ್ನುವಂಥ ಸಂದೇಶವನ್ನ ಕೊಡ್ತಾ ಇದ್ರು. ನಾನು ಹಿಂದೂ ಆಗಿ ಹುಟ್ಟಿದ್ದೀನಿ, ಹಿಂದೂ ಆಗಿ ಸಾಯ್ತೀನಿ ಅಂತ ಹೇಳಿದ್ರು. ಹೀಗೆ ಹೇಳಿದಂತ DK ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯನವರು ಯಾವ ರೀತಿ ಟಕ್ಕರ್ ಕೊಟ್ಟರು? 19 ದೊಡ್ಡ ಯೋಜನೆಗಳನ್ನ ಮುಸಲ್ಮಾನ್ ಸಮುದಾಯದವರಿಗೆ ಘೋಷಣೆ ಮಾಡುವ ಮೂಲಕ DK ಶಿವಕುಮಾರ್ ಹಿಂದುತ್ವ ಅಂತ ಹೇಳಿದ್ರೆ, ಈ ಕಡೆ ಸಿದ್ದರಾಮಯ್ಯನವರು ಮುಸಲ್ಮಾನರ ಅಭಿವೃದ್ಧಿ, ಆ ರೀತಿಯ ಘೋಷಣೆಗಳನ್ನ ಮಾಡುವ ಮೂಲಕ ಫಸ್ಟ್ ಡೈರೆಕ್ಟ್ ಹಿಟ್ ಕೊಟ್ಟಿರೋದೇ ಅವರು DK ಶಿವಕುಮಾರ್ ಅವರಿಗೆ. ಹಿಂದುತ್ವ ಅಂತಿದ್ಯಲ್ಲಪ್ಪ, ನೋಡಿಲ್ಲಿ ನಾವಿಲ್ಲಿ ಮುಸಲ್ಮಾನರಿಗಾಗಿ 19 ಯೋಜನೆಗಳನ್ನ ಘೋಷಣೆ ಮಾಡಿದ್ದೇವೆ ಅಂತ ಹೇಳಿದ್ರು. ಇದಲ್ವಾ ಡೈರೆಕ್ಟ್ ಟಕ್ಕರು? ಯಾರು ಇದನ್ನ ಅರ್ಥನೇ ಮಾಡ್ಕೋತಾ ಇಲ್ಲ. ಸಿದ್ದರಾಮಯ್ಯನವರು ನೋಡಿ ಇಷ್ಟೊಂದು ಯೋಜನೆಗಳನ್ನ, ಅದು ಕೂಡ ಯಾವಾಗ DK ಶಿವಕುಮಾರ್ ಅವರು ಹಿಂದುತ್ವದ ಜಪ ಮಾಡ್ತಾ ಇದ್ರು, ಹಿಂದೂ ಆಗಿ ಹುಟ್ಟಿದ್ದೇನೆ, ಹಿಂದೂ ಆಗಿ ಸಾಯ್ತೀನಿ ಅಂತ ಹೇಳ್ತಾರೋ, ಅದೇ ಹೊತ್ತಿನಲ್ಲಿ ನೋಡಿ ಐಡಿಯಾಲಜಿಕಲ್ ಕಮಿಟ್ಮೆಂಟ್ ಇದೆಯಲ್ಲ, ಅದು ಬಹಳ ಮುಖ್ಯ ಆಗುತ್ತೆ ಒಂದು ರಾಜಕೀಯ ಪಕ್ಷದಲ್ಲಿ. ಸಿದ್ದರಾಮಯ್ಯನವರು ಅದನ್ನ ಪ್ರದರ್ಶನ ಮಾಡುವ ಮೂಲಕ ಆ ಕಡೆ DK ಶಿವಕುಮಾರ್ಗೆ ಟಕ್ಕರ್ ಕೊಟ್ಟಿದ್ದಾರೆ. DK ಶಿವಕುಮಾರ್ ಅವ್ರಿಗೂ ಅರ್ಥ ಆಯ್ತೋ ಇಲ್ವೋ ಇದು? ಬಹುಶಃ ಅರ್ಥ ಆದ್ರೂ ಜಾಣ ಕುರುಡನ್ನು ಪ್ರದರ್ಶನ ಮಾಡ್ತಿರ್ಬೋದು. ಆದ್ರೆ ಸಿದ್ದರಾಮಯ್ಯನವರು ಮಾತ್ರ ಹಿಂದುತ್ವದ ಜಪ ಮಾಡ್ತಾ ಇದ್ದಂತ DK ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಟ್ಟಿದ್ದಾರೆ. ಹೌದು ಅಲ್ವೋ? ಏನ್ ಹೇಳ್ತೀರಿ? ಯಾಕಂದ್ರೆ ನೀವು ನೋಡಿದ್ರಿ ಎಷ್ಟರ ಮಟ್ಟಿಗೆ ಹಿಂದುತ್ವದ ಜಪ ಅವ್ರು ಮಾಡಿದ್ರು ಅಂತ. ಬಹುಶಃ ಅದನ್ನ ಡೈವರ್ಟ್ ಮಾಡೋ ಸಲುವಾಗಿಯೂ ನಟ್ಟು ಬೋಲ್ಟ್ ಹೇಳಿಕೆಯನ್ನು ಕೊಟ್ಟಿರ್ಬೋದು DK ಶಿವಕುಮಾರ್ ಅವರು. ಅವರ ಕಾರ್ಯತಂತ್ರಗಳನ್ನ ಯಾರು ಕೂಡ ನೋಡಿ, ಅವರ ಕಾರ್ಯತಂತ್ರಗಳು ಹಾಗೆ ಇರುತ್ತೆ, ಯಾರು ಕೂಡ ಅದನ್ನ ಬಹಳ ಸುಲಭವಾಗಿ ಗ್ರಾಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಗ್ರಹಿಸ್ಲಿಕ್ಕೆ ಆಗೋದಿಲ್ಲ. ಇದು ಕೂಡ ಅಂತಹ ಒಂದು ತಂತ್ರದ ಭಾಗ ಆಗಿರ್ಬೋದು DK ಶಿವಕುಮಾರ್ ಅವರು.
ಅದು ಡೈವರ್ಟ್ ಆಗಲಿ ಅಂತ ನಟ್ಟು ಬೋಲ್ಟ್ ಹೇಳಿಕೆ ಕೊಟ್ಟಿರ್ಬೋದು. ಹಿಂದುತ್ವದ, ಯಾಕಂದ್ರೆ ಅವ್ರಿಗೆ ಮೊದಲೇ ಗೊತ್ತಾಗಿರುತ್ತೆ ಏನು ಘೋಷಣೆ ಮಾಡ್ತಾರೆ ಬಜೆಟ್ ಅಲ್ಲಿ ಅಂತ, ಇಷ್ಟೊಳಗೆ ಆಗ್ಲೇ ಅವ್ರಿಗೆ ಮಾಹಿತಿ ಬಂದಿರುತ್ತೆ. ಅದು ಗೊತ್ತಾಗಿಯೇ ನಟ್ಟು ಬೋಲ್ಟು ಟೈಟು ಅಂತ ಹೇಳಿ ಕಂಪ್ಲೀಟ್ ಇಶ್ಯೂನೇ ಡೈವರ್ಟ್ ಮಾಡ್ಬಿಟ್ರು. ಹಿಂದುತ್ವದ ಇಶ್ಯೂನೇ ಡೈವರ್ಟ್ ಆಗೋಯ್ತು. ಅವ್ರಿಗೆ ಬೇಕಾಗಿದ್ದು ಅದೇ. ಇಲ್ಲ ಅಂದಿದ್ರೆ ಇವತ್ತು ಅವ್ರು ಹಿಂದುತ್ವದ ಜಪ ಮಾಡುವಾಗ ಮುಸಲ್ಮಾನ್ ಸಮುದಾಯಕ್ಕೆ ಇಷ್ಟೊಂದು 19 ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ ಅಂತ ಆಗಿದ್ರೆ ವಿಶ್ಲೇಷಣೆ ಬೇರೆ ಇದೇ ರೀತಿಯಲ್ಲಿ ಆಗ್ತಾ ಇತ್ತು ಇವತ್ತು. ಆದ್ರೆ ಯಾರು ಅದನ್ನ ಗ್ರಾಸ್ ಮಾಡ್ಲಿಕ್ಕೆ ಆಗದ ಹಾಗೆ ಇಶ್ಯೂನ ಡೈವರ್ಟ್ ಮಾಡೋದ್ರಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಸಕ್ಸೀಡ್ ಆದ್ರು. ಸೊ ಅದೇ ಕಾರಣಕ್ಕಾಗಿ ನೋಡಿ, ಡಿ ಕೆ ಶಿವಕುಮಾರ್ ಅವರು ಏನೇ ಇಶ್ಯೂ ಡೈವರ್ಟ್ ಮಾಡೋದ್ರಲ್ಲಿ ಸಕ್ಸಸ್ ಆಗಿರ್ಬೋದು. ಸಿದ್ದರಾಮಯ್ಯನವರು ಮಾತ್ರ ಡೈವರ್ಟ್ ಆಗಿಲ್ಲ, ಅವರು ಡೈರೆಕ್ಟ್ ಟಕ್ಕರ್ ಕೊಟ್ಟಿದ್ದಾರೆ. ಹೌದು ಅಲ್ವಾ? ಏನ್ ಹೇಳ್ತೀರಿ? ಈ ಐಡಿಯಾಲಜಿಕಲ್ ಕಮಿಟ್ಮೆಂಟ್ ಹಾಗೂ ಒಂದು ಕನ್ಫ್ಯೂಷನ್, ಐಡಿಯಾಲಜಿಕಲಿ ಕೆಲವರು ಕನ್ಫ್ಯೂಷನ್ ಮೋಡಲ್ ಇರ್ತಾರೆ. ಡಿ ಕೆ ಶಿವಕುಮಾರ್ ಅವರು ಅದೇ ಮೋಡಲ್ ಇದ್ದಾರೆ ಅಂತ ಅನ್ಸೋದಿಲ್ವಾ? ಎಸ್, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.